ಒಳ್ಳೆಯವ್ರನ್ನ, ಒಳ್ಳೆತನನ, ಒಳ್ಳೇದು ಮಾಡೋರನ್ನ ಚೆನ್ನಾಗಿ ನೋಡ್ಕೊಬೇಕು, ನಾವು ಬೆಳೆಸ್ಬೇಕು, ಉಳಿಸ್ಬೇಕು. ಅವರಿದ್ದರೇ ಪ್ರತಿಯೊಬ್ಬರು ಚೆನ್ನಾಗಿರ್ತಾರೆ. ಸೊ ಅಪ್ಪು ಬಾಸ್ ಒಬ್ಬರೇ ಬೆಳೀತಾ ಇಲ್ಲ ಇಲ್ಲಿ, ಅವ್ರು ಬೆಳೆಯೋದ್ರ ಜೊತೆ ಪ್ರತಿಯೊಬ್ಬರನ್ನು ಬೆಳೆಸ್ತವ್ರೆ, ಉಳಿಸ್ತವ್ರೆ, ಒಳ್ಳೆ ಕೆಲಸಗಳು ಮಾಡ್ತವ್ರೆ. ಸೊ ಅದರಿಂದ ನಾವು ಅಪ್ಪು ಬಾಸ್ ಫ್ಯಾನ್ಸ್ ಆಗಿದ್ದೀವಿ. ಅಪ್ಪು ಬಾಸ್ ಫ್ಯಾನ್ಸ್ ಆಗಿ ತುಂಬ ಪ್ರೌಡ್ ಫೀಲಿಂಗ್ ಇದೆ, ತುಂಬ ಪ್ರೌಡ್ ಆಗಿದ್ದೀವಿ, ತುಂಬ ಖುಷಿ ಆಗ್ತಿದೆ, ತುಂಬ ಹೆಮ್ಮೆ ಆಗ್ತಿದೆ. ಅಪ್ಪು ಬಾಸ್ ಮೂವೀಸಲ್ಲಿ ಪ್ರತಿಯೊಂದು ಡೈಲಾಗ್ಸು, ಸಾಂಗ್ಸ್ ಇರ್ತಾವೆ ನೋಡಿ. ಆ ಸಾಂಗ್ಸು ಡೈಲಾಗ್ ಜಸ್ಟ್ ಮೂವಿಗೋಸ್ಕರ ಹಾಕಲ್ಲ ಗುರು, ಜಸ್ಟ್ ಕಮರ್ಷಿಯಲ್ ಆಸ್ಪೆಕ್ಟ್ಗೋಸ್ಕರ ಹಾಕಲ್ಲ. ಆ ಪ್ರತಿಯೊಂದು ಡೈಲಾಗು, ಸಾಂಗು ಸಪ್ರೇಟ್ ಮೀನಿಂಗ್ ಇರುತ್ತೆ. ಆ ಮೀನಿಂಗ್ಗೆ ನಾವು ಅಪ್ಪು ಬಾಸ್ ಯಾವಾಗಲೂ ನಡ್ಕೊತಾರೆ ಗುರು. ಹೆಂಗಂತೀರಾ? ಅಪ್ಪು ಸ್ವೀಟು ಹಾರ್ಟು, ಫ್ಯಾನ್ಸೆ ಹಾರ್ಟು ಬೀಟು, ಅಭಿಮಾನ ನಿನ್ನ ರೂಟು, ಅಭಿಮಾನಿಗೆ ಸೆಲ್ಯೂಟು. ಇದು ಯಾರಿವನು ಕನ್ನಡದವನು ಸಾಂಗ್ದು ಲಿರಿಕ್ಸು. ಈ ಲಿರಿಕ್ಸ್ ತಕ್ಕಂಗೆ ನಾವು ಅಪ್ಪು ಬಾಸ್ ನಡ್ಕೊಂಡಿದ್ದಾರೆ. ಏನಂತೀರಾ ಹೇಳಿ, ಏನಂತೀರ ಹೇಳಿ? ಅಪ್ಪು ಬಾಸ್ ಬಗ್ಗೆ ಮಾತಾಡೋಕ್ಕೆ ನಿಜವಾಗ್ಲೂ ಹೇಳ್ತೀನಿ ನಾನು, ಅಪ್ಪು ಬಾಸ್ ಬಗ್ಗೆ ಮಾತಾಡೋಕ್ಕೆ 1, 2, 3 ಕೌಂಟ್ ಮಾಡ್ಕೊಂಡೋದ್ರೆ ಈ ವಿಡಿಯೋನೂ ಏನು ಒಂದು 10 ಗಂಟೆ ಆಗಿಬಿಡುತ್ತೇನೋ. ಯಾವ ನಂಬರ್ಸು ಸಾಲಲ್ಲ ಗುರು. ವೀಡಿಯೋಸ್ ಮಾಡ್ತಾನೆ ಇರ್ತೀನಿ, ಮಾಡ್ತಾನೆ ಇರಬೇಕನ್ನಿಸ್ತದೆ. ಪ್ರತಿಯೊಂದು ವಿಡಿಯೋನೂ ನಾನು ಮಾಡ್ತಿರೋವಾಗ ನನಗೆ ಅಪ್ಪು ಮೇಲೆ ತುಂಬ ಅಭಿಮಾನ ಬೆಳೀತಾ ಇದೆ. ಓಕೆ, ಐ ಆಮ್ ಸಾರಿ, ಐ ಆಮ್ ಸ್ಟಟ್ರಿಂಗ್, ಬಟ್ ಏನು ಹೇಳಿ, ನಿಮಗೆ ಗೊತ್ತಾಗ್ತದೆ ನನ್ನ ಫೀಲಿಂಗ್. ಇವಾಗ ಈ ಫೋಟೋ ನೋಡಿದ್ಮೇಲೆ, ಆ ಫೋಟೋಲ್ಲಿ ಈ ಥರ ಒಳ್ಳೆ ಕೆಲಸಗಳು ಬೆಳಿಬೇಕು, ಈ ಥರ ಒಳ್ಳೆ ಕೆಲಸ ಶೇರ್ ಮಾಡಿ ಅಂತ ಹೇಳ್ಕೊಂಡಿದ್ದಾರೆ. ಒಳ್ಳೆ ಕೆಲಸ ಇದೆಯಲ್ಲ, ಒಳ್ಳೆಯವರು ಬೆಳೆಯೋದು ತುಂಬ ಕಷ್ಟ. ಬಟ್ ಆಲ್ರೆಡಿ ಬೆಳೆದ್ಬಿಟ್ಟವ್ರು ನಮ್ಮ ಅಪ್ಪು ಬಾಸ್. ಅಪ್ಪು ಬಾಸ್ನ ಬೆಳ್ಸೋಕೆ ಯಾವನೂ ಬೇಕಾಗಿಲ್ಲ, ಆಲ್ರೆಡಿ ಬೆಳೆದಿದ್ದಾರೆ. ಅವ್ರು ಮಾಡೋ ಒಳ್ಳೆ ಕೆಲಸಗಳಿದ್ದಾವೆ ನೋಡಿ, ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕಷ್ಟೆ. ತುಂಬ ಜನ ಅಪ್ಪು ಬಾಸ್ ಒಳ್ಳೆಯವರ, ಕೆಟ್ಟವರ, ಅಪ್ಪು ಬಾಸ್ ಅದು ಮಾಡ್ತಾಯಿದ್ರು, ಅಪ್ಪು ಬಾಸ್ ಸ್ಮಗ್ಲಿಂಗ್ ಮಾಡ್ತಾಯಿದ್ರು. ಹಾಂ, ಸ್ಮಗ್ಲಿಂಗ್ ಏನೋ ಅವರೇ ಹೋಗ್ಬಿಟ್ಟು ನೋಡ್ಬಿಟ್ಟಂಗೆ. ಸೆಲ್ಯೂಟ್ ಗುರು, ನಿಂಗೆ ಸೆಲ್ಯೂಟ್ ಅಷ್ಟೇ. ಇನ್ನೊಬ್ರಿಗೆ ಮಾತಾಡ್ತೀಯಲ್ಲ, ನಿಂಗೆ ಅಷ್ಟೊಂದು ಟೈಮ್ ಇದೆ ನಿನ್ನ ಲೈಫಲ್ಲಿ. ಫಸ್ಟ್ ನಿನ್ನ ಲೈಫ್ ನೋಡ್ಬಿಟ್ಟು ನೀನು ಸರಿ ಮಾಡ್ಕೊ, ಸರಿನಾ? ನಿನ್ನ ಲೈಫ್ ನೀನು ಸರಿ ಮಾಡ್ಕೊಂಡ್ಮೇಲೆ ನಾವು ಅಪ್ಪು ಬಾಸ್ ಬಗ್ಗೆ, ಅವ್ರ ತಮ್ಮ ಬಗ್ಗೆ, ಅವ್ರ ಅಪ್ಪ ಬಗ್ಗೆ, ಅವ್ರ ಅಂಕಲ್ ಬಗ್ಗೆ ನೀನು ಮಾತಾಡ್ಕೊ. ಫಸ್ಟ್ ನಿನ್ನ ಬಗ್ಗೆ ನೀನು ನೋಡ್ಕೊ, ನೀನು ನೋಡ್ಕೊ, ನಿನ್ನ ಲೈಫ್ ನೀನು ಸೆಟ್ ಮಾಡ್ಕೊ. ನಿನ್ಗಿಂತ ಖುಷಿ ಪಡೋರು ಯಾರೂ ಇರಲ್ಲ, ಸರಿನಾ? ಇನ್ನೊಬ್ರಿಗೆ ಮಾತಾಡೋದು ಬಿಡು ಫಸ್ಟು. ಅಪ್ಪು ಬಾಸ್ ಮಾಡೋ ಒಳ್ಳೆ ಕೆಲಸಗಳಿದೆ ನೋಡಿ, ತುಂಬ ಜನಕ್ಕೆ ರೀಚ್ ಆಗಲ್ಲ. ಸರಿ, ಎಲ್ಲ ಹೀರೋಸ್ ಒಳ್ಳೆ ಕೆಲಸಗಳು ಮಾಡ್ತಾರೆ, ಎಲ್ಲ ಹೀರೋಸ್ ಒಳ್ಳೆ ಕೆಲಸಗಳು ಮಾಡ್ತಾರೆ, ಅವ್ರು ಒಳ್ಳೆ ಕೆಲಸಗಳು ರೀಚ್ ಆಗ್ತಾಯಿಲ್ಲ, ಪ್ರತಿಯೊಬ್ಬರು ಗೊತ್ತಿರೋದೆ. ನಾನು ಅಪ್ಪು ಬಾಸ್ ಬಗ್ಗೆ ವೀಡಿಯೋಸ್ ಮಾಡ್ತೀನಿ, ನಾವು ಅಪ್ಪು ಬಾಸ್ ಮಾಡೋ ಪ್ರತಿಯೊಂದು ಒಳ್ಳೆ ಕೆಲಸ ಬಗ್ಗೆನೂ ಪ್ರತಿಯೊಬ್ಬರಿಗೂ ತಿಳಿಸ್ತೀನಿ. ಅಷ್ಟೇ ಸಾಕು ನನಗೆ. ನನಗೂ ಖುಷಿ ಸಿಗುತ್ತೆ, ನಿಮಗೂ ಖುಷಿ ಸಿಗುತ್ತೆ. ಪ್ರತಿಯೊಬ್ಬರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ ಅಪ್ಪು ಬಾಸ್ ಫ್ಯಾನ್ಸ್ಗೆ, ಅವ್ರಿಗೂ ಖುಷಿ ಸಿಗುತ್ತೆ. ಎಲ್ಲರೂ ಖುಷಿ ಪಡ್ಕೊಂಡು ಆರಾಮಾಗಿ ಇರೋಣ. ನಾವು ಬಾಸ್ ಈ ಥರ ಒಳ್ಳೆ ಕೆಲಸಗಳು ಮಾಡಿದ್ರೆ ತುಂಬ ಖುಷಿ ಆಗೋದು ಗುರು. ಬಟ್ ಈ ಥರ ಒಳ್ಳೆ ಕೆಲಸಗಳು ಮಾಡೋ ಅಪ್ಪು ಬಾಸ್ನ ಕೆಟ್ಟದಾಗಿ ಮಾತಾಡಿದ್ರೆ ಹೆವಿ ಕೋಪ ಬರುತ್ತೆ, ಅದು ಸಹಜ. ನೀವೇ ಹೇಳಿ, ನೀವು ಯಾರ ಅಭಿಮಾನಿ ಆದರೂ ಆಗಲಿ, ಯಾರ ಅಭಿಮಾನಿ ವಿಡಿಯೋ ನೋಡ್ತಾ ಇದ್ದೀರೋ ನೀವೇ ಹೇಳಿ, ಕೋಪ ಬರುತ್ತೆ ಅಲ್ವಾ? ಬರುತ್ತೆ, ಸಹಜ. ಸೊ ನನ್ನ ರೋಸ್ಟಿಂಗ್ ವಿಡಿಯೋಸ್ಗೆ ಮಿಡ್ಲ್ ಮ್ಯಾನ್ ಆಗಿ ನಿಂತ್ಕೊಂಬಿಡಿ, ಸೈಡ್ಗೆ ಹೋಗ್ಬಿಡಿ. ರೋಸ್ಟ್ ನಾನು ಮಾಡ್ತಾನೆ ಇರ್ತೀನಿ. ನಾವು ಅಪ್ಪು ಬಾಸ್ ಬಗ್ಗೆ ಕೆಟ್ಟದಾಗಿ ಮಾತಾಡೋರನ್ನ ರೋಸ್ಟ್ ಮಾಡ್ತಾನೆ ಇರ್ತೀನಿ, ನಾನು ಬಿಡಲ್ಲ. ಆಗಲ್ಲ ಗುರು, ನಾವಿರೋದೇ ಹಿಂಗೆ. ಆ ಚಿಕ್ಕ ಮಗು, ಐ ಜಸ್ಟ್ ಹೋಪ್ ಆ ಚಿಕ್ಕ ಮಗುಗೆ ಒಳ್ಳೆ ಆರೋಗ್ಯ ಸಿಗಲಿ, ಒಳ್ಳೆ ವಿದ್ಯೆ ಸಿಗಲಿ, ಏನೇನು ಬೇಕೋ ಎಲ್ಲ ಸಕ್ಸಸ್ ಸಿಗಲಿ ಲೈಫಲ್ಲಿ. ಸೊ ಜಸ್ಟ್ ಹೋಪ್ ನನ್ನ ಕಡೆಯಿಂದ ಐ ಆಮ್ ಜಸ್ಟ್ ಪ್ರೇಯಿಂಗ್ ಫಾರ್ ಹರ್. ಸೊ ನೀವು ಪ್ರೇ ಮಾಡಿ, ನಿಮ್ಮ ಕಡೆಯಿಂದ ಪ್ರೇ ಮಾಡಿ. ಅಪ್ಪು ಬಾಸ್ ಫ್ಯಾನ್ ಆಗಬೇಕಾಗಿಲ್ಲ, ನೀವು ಪ್ರೇ ಮಾಡಬೇಕು ಅಂದರೆ ಒಬ್ಬ ಹ್ಯೂಮನ್ ಆಗಿದ್ದರೆ ಸಾಕು. ಆ ಚಿಕ್ಕ ಮಗು ಒಳ್ಳೇದಾಗಲಿ ಅಂತ ಪ್ರೇ ಮಾಡಿ. ಹಾಗೆ ನಾವು ಅಪ್ಪು ಬಾಸ್ ಕೂಡ ಒಳ್ಳೇದಾಗಲಿ ಅಂತ ಪ್ರೇ ಮಾಡಿ. ಒಳ್ಳೆಯವ್ರನ್ನ, ಒಳ್ಳೆತನನ, ಒಳ್ಳೇದು ಮಾಡೋರನ್ನ ಚೆನ್ನಾಗಿ ನೋಡ್ಕೊಬೇಕು, ನಾವು ಬೆಳೆಸ್ಬೇಕು, ಉಳಿಸ್ಬೇಕು. ಅವರಿದ್ದರೇ ಪ್ರತಿಯೊಬ್ಬರು ಚೆನ್ನಾಗಿರ್ತಾರೆ. ಸೊ ಅಪ್ಪು ಬಾಸ್ ಒಬ್ಬರೇ ಬೆಳೀತಾ ಇಲ್ಲ ಇಲ್ಲಿ, ಅವ್ರು ಬೆಳೆಯೋದ್ರ ಜೊತೆ ಪ್ರತಿಯೊಬ್ಬರನ್ನು ಬೆಳೆಸ್ತವ್ರೆ, ಉಳಿಸ್ತವ್ರೆ, ಒಳ್ಳೆ ಕೆಲಸಗಳು ಮಾಡ್ತವ್ರೆ. ಸೊ ಅದರಿಂದ ನಾವು ಅಪ್ಪು ಬಾಸ್ ಫ್ಯಾನ್ಸ್ ಆಗಿದ್ದೀವಿ. ಅಪ್ಪು ಬಾಸ್ ಫ್ಯಾನ್ಸ್ ಆಗಿ ತುಂಬ ಪ್ರೌಡ್ ಫೀಲಿಂಗ್ ಇದೆ, ತುಂಬ ಪ್ರೌಡ್ ಆಗಿದ್ದೀವಿ, ತುಂಬ ಖುಷಿ ಆಗ್ತಾಯಿದೆ, ತುಂಬ ಹೆಮ್ಮೆ ಆಗ್ತಾಯಿದೆ. ಆ್ಯಂಡ್ ಇವತ್ತು ಯಾವುದೋ ರೇಡಿಯೋ ಕೇಳಿಸ್ಕೊತಾ ಇದ್ದೆ, ಹೆಮ್ಮೆ ಬದಲು ಎಮ್ಮೆ ಅಂದ್ಬಿಡೋದಾ? ನಾನು ಕಟಿಂಗ್ ಮಾಡಿಸ್ಕೊತಾ ಇದ್ದೀನಿ, ಎಮ್ಮೆ ಅಂದಿದ ತಕ್ಷಣ ಏನು ಮಾಡೋಣ, ಜಸ್ಟ್ ಮಿಸ್. ಓಕೆ, ಸೊ ಆ ಸೈಡ್ಗೆ ಇಟ್ಬಿಡೋಣ. ನಿಮ್ಗೂ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ವಿಜಯ್ ಜೆ, ಸೈನಿಂಗ್ ಆಫ್. We calling James.